ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದೀಪಾವಳಿಯ ವಿಶೇಷವಾಗಿ ಬಲಿಪಾಡ್ಯಮಿಯ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಗೋಪೂಜೆಯ ಮಹಿಮೆ ಏನು, ಇದ್ರ ಬಗ್ಗೆ ಕೂಡ ಗುರುಜಿ ಮಾಹಿತಿಯನ್ನು ನೀಡ್ತಾರೆ. ಗುರುಜಿ, ಬಲಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಯಾವ ರೀತಿ ಸಂಹಾರ ಆಯಿತು? ನಂತರ ಆಗ ಇವನಿಗೆ ಕರುಣೆ ಬಂತಂತೆ, ಯಾರಿಗೆ? ಶ್ರೀಹರಿಗೆ. ಅಬ್ಬಾ, ಎಂಥ ಒಂದು ವ್ಯಕ್ತಿತ್ವ ಇವನದು. ತಾನು ಮಾಡಿದ ತಪ್ಪನ್ನು ಅರಿತು ಅಹಂಕಾರ ತತ್ವವನ್ನೇ ತುಂಬಿಕೊಂಡಿದೆ ಈ ತಲೆ ಅಂಥೇಳಿ, ತಲೆಯನ್ನೇ ನನಗೆ ಇನ್ನೊಂದು ದಾನವಾಗಿ ಕೊಡ್ತಾ ಇದೆಯಾ, ನಿನ್ನನ್ನು ಪಾತಾಳಕ್ಕೆ ತುಳಿತಾ ಇದ್ದೀನಿ, ಆದರೆ ಮುಂದಿನ ಮನ್ವಂತರದಲ್ಲಿ ನಿನಗೆ ಇಂದ್ರ ಪದವಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿದಂತೆ. ಅದನ್ನು ಕೊಡ್ತಕ್ಕಂಥವ್ರು ಯಾರು? ಇದೇ ಶ್ರೀಮನ್ನಾರಾಯಣ. ಇಂದ್ರ ಪದವಿ ಅಂತ ಸಿಕ್ಕಿದ್ರಿಂದ ಅವನಿಗೆ ಬಲೀಂದ್ರ ಅಂತ ಕರೆಯಲ್ಪಡ್ತು. ಆದರೆ ಇವನು ಬಲಿಚಕ್ರವರ್ತಿ ಹೇಳ್ತಾನಂತೆ, ಎಷ್ಟು ಆಸೆ ಇಟ್ಕೊಂಡು ನಾನು ಇಷ್ಟು ಯಾಜ್ಞೆ ಯಾಗಾದಿಗಳನ್ನು ಮಾಡಿದೆ ಭಗವಂತ, ಈ ದಿವಸ ಇದೆಯಲ್ಲ, ಕಾರ್ತಿಕ ಮಾಸದ ಈ ಪ್ರಥಮ ದಿವಸ, ಅಮಾವಾಸ್ಯೆಯ ನಂತರದ ಈ ಪಾಡ್ಯಮಿ ನನ್ನ ಹೆಸರಿನಲ್ಲಿ ಕರೆಯಲ್ಪಡಲಿ. ಈ 3 ದಿನಗಳ ಕಾಲ ನಾನು ಭೂಮಿಯ ಮೇಲೆ ಬಂದು ಪ್ರತಿ ವರ್ಷ ನನ್ನ ಈ ಭೂಮಿಯನ್ನು ನೋಡ್ಕೊಂಡು ಹೋಗಬೇಕು ಅಂಥ ವರವನ್ನು ಕೊಡು. ಯಾರು ನನ್ನನ್ನು ಸ್ಮರಿಸ್ತಾರೆ, ಯಾರ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ನನ್ನ ಹೆಸರಿನಲ್ಲಿ ದೀಪವನ್ನು ಇಡ್ತಾರೆ, ಅಂಥವರ ಮನೆಯಲ್ಲಿ ಧಾನ್ಯಲಕ್ಷ್ಮಿ ರಾರಾಜಿಸ್ಕೊಂಡಿರಲಿ. ಅಂಥ ಯಾರ ಮನೆಯಲ್ಲಿ ದೀಪಗಳ ಸಾಲನ್ನು ಇಡ್ತಾರೋ ಅವರ ಮನೆಯಲ್ಲಿ ನಿನ್ನ ಪತ್ನಿಯಾದಂತಹ ಆ ಲಕ್ಷ್ಮಿ ಅವರ ಮನೆಯಲ್ಲಿ ಸಂತುಷ್ಟಳಾಗಿ ನೆಲೆಸಲಿ. ನಿನ್ನ ಸಮೇತನಾಗಿ ಆ ಲಕ್ಷ್ಮೀನಾರಾಯಣದ ಸಮೇತರಾಗಿ ಅವರು ಒಲಿಮೆಯ ಪಡೆಯಲಿ ಅಂತೇಳಿ ಇಷ್ಟನ್ನು ಬೇಡ್ಕೊಂಡಂತೆ. ಅದಕ್ಕೆ ಇವನು ತಥಾಸ್ತು ಅಂತ ಹೇಳಿ ಪಾತಾಳಕ್ಕೆ ತುಳಿಯಲ್ಪಟ್ಟಿದ ಯಾರನ್ನ? ಬಲಿಯನ್ನು. ಇಷ್ಟು ನಡೆದದ್ರಿಂದ ಅವತ್ತಿನ ದಿವಸ ನಾವು ಗದ್ದೆ ಹೊಲಗಳಲ್ಲೆಲ್ಲ ಈ ದೊಂದಿ ಅಂತ ಕಟ್ತೀವಿ, ನಾಗರಬೆತ್ತಕ್ಕೆ. ಅಲ್ಲ, ಮೊದಲೆಲ್ಲ ನಾಗರಬೆತ್ತ ಸಿಗ್ತಾಯಿತ್ತು. ಈಗ ಅದಕ್ಕೊಂದು ಕೋಲನ್ನು ಸಿಕ್ಸ್ಬಿಟ್ಟು ಬಟ್ಟೆಯನ್ನು ಸುತ್ತಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಎಲ್ಲ ಗದ್ದೆಗಳಲ್ಲೂ ದೀಪವನ್ನು ಇಡೋದು. ಯಾವುದು? ಹೊಲಿ ಕೊಟ್ಟರು, ಬಲಿ ತಗೊಂಡ್ರು, ಬಲಿಯನ್ ದೇವರು ತಮ್ಮ ನಾಡಿಗೆ ತಾವೇ ಹೋದರು, ಹೊಲಿಯೇ ಬಾ ಅಂತ. ಹೊಲಿ ಅಂತಂದರೆ ಬೆಳೆ ಅಂತ, ಗ್ರಾಮ್ಯ ಭಾಷೆಯ ಒಂದು ಮಾತು. ಅಂದರೆ ಈ ಕುಹು ಅಂತ ಕೂಗ್ತಕ್ಕಂಥದ್ದು ರೈತರುಗಳಲ್ಲೂ ಒಂದು ಹಬ್ಬ ಅದು, ಈ ಗದ್ದೆಗಳಲ್ಲೇ ದೀಪ ಇಡ್ತಕ್ಕಂಥದ್ದು ಅಂತ. ಅಂದರೆ ಯಾವ ಗದ್ದೆಯಲ್ಲಿ ಬೆಳೀತಾ ಇದ್ದೀವಿ ಈ ಭೂಮಿ ಮೇಲೆ, ಆ ಭೂಮಿಯ ಒಡೆಯನಾದಂತಹ ಬಲೀಂದ್ರ ಮತ್ತೆ ಈ ಭೂಮಿ ಮೇಲೆ ಬಂದಿದ್ದಾನೆ. ಬಂದಂಥವನು ನಮ್ಮ ಬೆಳೆಗಳೆಲ್ಲವೂ ಸಹ ಉನ್ನತವಾದಂತಹ ಬೆಳೆ ಆಗಲಿ, ಈ ನಾಡು ಸಮೃದ್ಧವಾಗಲಿ ಅಂಥೇಳಿ ರೈತರುಗಳೆಲ್ಲ ಬೇಡ್ಕೊಳ್ತಕ್ಕಂಥದ್ದು ಒಂದು ಹಬ್ಬ. ಈ ಬಲಿ ಪೂಜೆಯ ದಿವಸ ಬಲೀಂದ್ರನನ್ನು ನೆನೆಸ್ಕೊಂಡು ದೀಪ ಇಡಬೇಕು ಅಂತ. ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಏನಂತಂದರೆ, ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿರ್ತಕ್ಕಂತಹ ದಿನ ಅಂತ. ಅಂದರೆ ಅವತ್ತು ಗೋಪೂಜೆಗಳನ್ನು ಮಾಡಿದರು ಗೋಪಾಲಕರೆಲ್ಲರೂ ಸಹ. ಗೋವಿಗೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದ. ಯಾಕೆಂತಂದರೆ ಕೃಷ್ಣ ಬಹಳ ಸಾಮಾನ್ಯನಾಗಿ ಹುಟ್ಟಿರ್ತಕ್ಕಂಥ, ಗೊಲ್ಲರ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಅವತಾರವೇ ಆಗಿದ್ದರೂ ಸಹ 33 ಕೋಟಿ ದೇವತೆಗಳನ್ನು ಹೊತ್ತಿರತಕ್ಕಂಥ ಗೋಮಾತೆಯ ಜೊತೆಯಲ್ಲಿ ತಾನು ಜೀವನವನ್ನು ಕಳೆದಿದ್ದ ಅದರೊಳಗೆ. ಅಂದರೆ ಗೋವು ಒಂದು ಕಾಲದಲ್ಲಿ ಆ ಒಂದು ದೊಡ್ಡ ಕಥೆ ಇದೆ, ಎಲ್ಲ ದೇವತೆಗಳಿಗೂ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿತ್ತು. ಅದರೊಳಗೂ ಸಹ ಬ್ರಹ್ಮ ವಿಷ್ಣು ಮಹೇಶ್ವರರೇ ಗೋವಿನಲ್ಲಿ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದರಂತೆ. ಎಲ್ಲರೂ ತುಂಬಿದಾಗ ಕಡೆ ಸ್ವಲ್ಪ ತಡವಾಗಿ ಬಂದಂಥವಳು ಲಕ್ಷ್ಮಿ ಬಂದು ಕೇಳಿದಾಗ ಜಾಗವೇ ಇರಲಿಲ್ಲ. ಗೋಮಾತೆ ಹತ್ರ ಕೇಳಿದ್ರೆ, ನನಗೂ ಒಂದು ಜಾಗವನ್ನು ಕೊಡುವಂಥ. ಜಾಗ ಎಲ್ಲೂ ಸಹ ಇಲ್ಲ, ಆದರೆ ಮೂತ್ರ ವಿಸರ್ಜನೆ ಜಾಗದಲ್ಲಿ ಮಾತ್ರ ಸ್ವಲ್ಪ ಜಾಗ ಇದೆ, ನೀನು ಅಲ್ಲಿ ಹೋಗಿದ್ರೆ ಕೂತ್ಕೋ ಅಂತ. ಲಕ್ಷ್ಮಿ ಆದಂಥವಳು, ನಾನು ಅಲ್ಲಿ ಕೂತ್ಕೊಳ್ಳೋದ ಅಂತಂದಾಗ ಈ ಗೋಮಾತೆ ಹೇಳ್ತಾಳಂತೆ, ಎಲ್ಲ ಸ್ಥಳದಲ್ಲೂ ಸಹ ದೇವತೆಗಳು ಕೂತಾಗಿದೆ, ಒಮ್ಮೆ ಬಂದು ಕುಳಿತುಕೊಂಡಂಥವ್ರನ್ನ ಮತ್ತೆ ಎಬ್ಬಿಸಿ ನಿನಗೆ ಸ್ಥಾನ ಮಾಡಲಾರೆ, ನಿನಗೆ ಸಿಕ್ಕಿರ್ತಕ್ಕಂಥ ಸ್ಥಾನ ಅದು, ನೀನಲ್ಲಿ ಕುಳಿತುಕೋ ಅಂತ ಹೇಳಿದನು. ಆ ನಂತರ ಲಕ್ಷ್ಮಿ ಹೋಗಿ ಆ ಜಾಗದಲ್ಲಿ ಕೂತ್ಕೊಂಡಿದ್ದಾಳೆ. ಆದ್ದರಿಂದನೇ ಸಾಮಾನ್ಯವಾಗಿ ಗೋವಿಗೆ ಹಿಂದೆ ಬಾಲದ ಕಡೆ ನಮಸ್ಕಾರ ಮಾಡ್ತಕ್ಕಂಥದ್ದು ಹೆಚ್ಚು, ಯಾಕೆಂದರೆ ಲಕ್ಷ್ಮಿ ಅಲ್ಲಿದ್ದಾಳೆ ಅಂತ. ಅಷ್ಟೂ ದೇವತೆಗಳನ್ನು ಹೊಂದಿರತಕ್ಕಂತಹ ಗೋವನ್ನು ಇವತ್ತಿನ ದಿವಸ ಯಾರು ಪೂಜೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಎಲ್ಲ ದೇವತೆಗಳು ಸಹ ನೆಲೆಸಿ ಹರಿಸ್ತಾರೆ ಅಂತ. ಯಾವುದೇ ರೀತಿಯಾದ ಮಾಟ ಮಂತ್ರಗಳು ಅಥವಾ ಇನ್ನೇನಾದ್ರು ವಾಗ್ದೋಷಗಳು, ದೃಷ್ಟಿದೋಷಗಳು, ಅಭಿಚಾರಗಳು ಅಥವಾ ಇತ್ಯಾದಿ ಏನಾದರೂ ಕರ್ಮಗಳು ನಡೆದಿದ್ದರೆ ಆ ಮನೆಯಲ್ಲಿ ಅಪಮೃತ್ಯು ಯಾವುದಾದ್ರೂ ದುರ್ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳಿದ್ದರೂ ಸಹ ಗೋವನ್ನು ಮನೆಯೊಳಗಡೆ ತಂದು ಅಥವಾ ಕೊಟ್ಟಿಗೆಯಲ್ಲಿ ಕಟ್ಟಿ ಗೋವನ್ನು ಪೂಜೆ ಮಾಡಿದ್ರೆ ಆ ಮನೆಗೆ ಶುಭವಾಗತ್ತೆ. ಆದ್ದರಿಂದ ಗೋವನ್ನು ಪೂಜೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ಕಾರಣದಿಂದಾದ್ರೂ ಸಹ ಈ ದೇಶದಲ್ಲಿ ಗೋವಿನಿಗಿಂತ ಮಿಗಿಲಾಗಿರ್ತಕ್ಕಂಥ ಮತ್ತು ಅಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪ್ರಾಣಿಯೇ ಇಲ್ಲ. ಆದ್ದರಿಂದ ಗೋವನ್ನು ದೇವತಾ ಸ್ವರೂಪವಾಗಿ ನೋಡಿದ್ದಾರೆ. ಗೋ ಹತ್ಯೆಯನ್ನು ಮಾಡ್ತಕ್ಕಂಥದ್ದು
ಬಹಳ ದೊಡ್ಡ ಕರ್ಮಗಳಿಗೆ ಕಾರಣವಾಗುತ್ತೆ. ಪಾಪಿ ಕೃತ್ಯದಲ್ಲಿ ಒಂದಾಗಿ ಗೋ ಮಾಂಸ ತಿನ್ನುವಂಥದ್ದು ಸಹ ಪಾಪಿಗಳ ಸಾಲಲ್ಲಿ ನಿಂತು ಮುಂದಿನ ಜನ್ಮದಲ್ಲಿ ಚಾಂಡಾಲನಾಗಿ ಹುಟ್ಟತಕ್ಕಂಥದ್ದಿದೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇವತ್ತಿನ ಒಂದು ಕಾರಣದಿಂದಲಾದ್ರೂ ಈ ಗೋಮಾತೆಯನ್ನು ಪೂಜೆ ಮಾಡೋದ್ರ ಮುಖಾಂತರ ಗೋ ಮಾಂಸವನ್ನು ತಿನ್ನೋದನ್ನು ಬಿಟ್ಟು ಗೋ ಹತ್ಯೆಯನ್ನು ನಿಷೇಧ ಮಾಡಿ ಗೋವನ್ನು ಪೂಜೆ ಮಾಡಿದರೆ ಅವರ ಮನೆಯಲ್ಲೂ ಸಹ ದೀಪ ಬೆಳಗಿದ ಹಾಗೆ ಎಲ್ಲ ಸುಖಶಾಂತಿ ನೆಮ್ಮದಿಗಳು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತೀವಿ. ಧನ್ಯವಾದ ಗುರುಜಿ. ಬಲಿಪಾಡ್ಯಮಿ ಹಾಗೆ ಗೋ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ವೀಕ್ಷಕರೇ, ಬಲಿಪಾಡ್ಯಮಿಯ ವಿಶೇಷತೆ ತಿಳಿಸ್ಕೊಂಡ್ರಲ್ಲ, ಹಾಗೆ ಗೋ ಪೂಜೆಯನ್ನು ಯಾಕೆ ಮಾಡ್ತೀವಿ, ಅದರ ವಿಶೇಷತೆ ಏನು, ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.